ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಇವತ್ತು ನೋಡ್ರಿ ನಾನು ಈಸಿಯಾಗಿ ಸಿಂಪಲ್ಲಾಗಿ ಹೇಗೆ ಟೊಮ್ಯಾಟೊ ಬಾತ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ನೋಡ್ರಿ ಯಾವ ರೀತಿ ಬಂದಿದೆ ಅಂಥೇಳಿ. ಸೂಪರ್ ಟೇಸ್ಟಿಯಾದಂತಹ ಟೊಮ್ಯಾಟೊ ರೈಸನ್ನು ಹೇಗೆ ಮಾಡೋದಂತ ನೋಡ್ಕೊಳ್ರಿ. ಈ ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನೂ ಒಳ್ಳೆ ರೆಸಿಪಿಗಳಿಗೋಸ್ಕರ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಆವಾಗ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಹಾಕುವಂತಹ ಡೈಲಿ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂದರೆ ಬೆಲ್ಲೈಕನನ್ನು ಪ್ರೆಸ್ ಮಾಡಲೇಬೇಕು. ಹಾಗೆ ವಿಡಿಯೋ ಹೇಗೆ ಮಾಡಿದೆ ಅಂತ ನೋಡಿಕೊಳ್ಳ್ರಿ, ರೆಸಿಪಿ ಹೇಗೆ ಬಂತು ಅಂತ ಹೇಳಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇಲ್ಲಿ ನಾನು ಟೊಮ್ಯಾಟೊ ಬಾತ್ ಮಾಡೋದಕ್ಕೆ ಒಂದು 5 ಟೊಮ್ಯಾಟೊನ ಈ ಥರ ಸಣ್ಣಗೆ ಕಟ್ ಮಾಡಿ ತೊಗೊಂಡಿದ್ದೀನಿ. 2 ಉಳ್ಳಾಗಡ್ಡಿ ಮತ್ತು ಒಂದು 4 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ತೊಗೊಂಡಿದ್ದೀನಿ. ಉಳ್ಳಾಗಡ್ಡಿ ನೋಡಿರಿ ಈ ಥರ ಉದ್ದಿಗೆ ಹೆಚ್ಕೊಳ್ರಿ. ಆಮೇಲೆ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡನ್ನೂ ಇದನ್ನು ಕೂಡ ಸಣ್ಣಗೆ ಹೆಚ್ಚಿಬಿಟ್ಟು ತೊಗೊಂಡಿದ್ದೀನಿ. ಇಷ್ಟು ಬೇಕಾಗುತ್ತೆ. ಟೊಮ್ಯಾಟೊ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ, ಟೇಸ್ಟ್ ಚೆನ್ನಾಗಿರುತ್ತೆ. ಈ ಟೊಮ್ಯಾಟೊ ಬಾತ್ ಮಾಡೋದಕ್ಕೆ ನಾನಿಲ್ಲಿ 1.5 ಗ್ಲಾಸಷ್ಟು ರೈಸನ್ನು ತೊಗೊಂಡಿದ್ದೀನಿ. ಅಂದರೆ ಜೀರಾ ರೈಸ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವುದು ರೈಸ್ ಬಳಸ್ತೀರೋ ಅದನ್ನು ನೀವು ಮಾಡ್ಬೋದು, ಚೆನ್ನಾಗಿರುತ್ತೆ. ಈಗ ಕುಕ್ಕರ್ ಬಿಸಿ ಮಾಡೋಣ. ಇದಕ್ಕೆ 1-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ರಿ. ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಮಾಡಿಕೊಡ್ರಿ. ಎಣ್ಣೆ ಚೆನ್ನಾಗಿ ಕಾಯಲಿ. ಇವಾಗ ಇದಕ್ಕೆ ನಾನು ಹೋಲ್ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಚಕ್ಕೆ, ಲವಂಗ, ಶಾಜೀರ, ಕಾಳುಮೆಣಸು ಮತ್ತು ಪಲಾವ್ ಎಲೆನ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಅಂದರೆ ಎಣ್ಣೆಯಲ್ಲಿ ಅದರ ಸ್ಮೆಲ್ಲೆಲ್ಲ ಬಿಟ್ಕೋಬೇಕು. ಅದ್ರ ವಾಸನೆ ಏನಿರುತ್ತೆ ಮಸಾಲೆದೆಲ್ಲ ಘಮ ಅದ್ರಾಗ ಬರುತ್ತೆ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ. ಈಗ ಹಸಿಮೆಣ್ಸಿನ್ಕಾಯಿನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಡ್ರಿ. ಈಸಿಯಾಗಿ ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು. ಮನೆಯಲ್ಲೇ ಏನು ಸಾಂಬಾರಿಲ್ಲ ಅಂದಾಗ ನೀವು ಇದನ್ನು ಟ್ರೈ ಮಾಡ್ಬೋದು. ನೋಡಿರಿ, ಯಾವುದೋ ರುಬ್ಬ ಅವಶ್ಯಕತೆ ಇರೋದಿಲ್ಲ. ಕ್ವಿಕ್ಕಾಗಿ ಈಸಿಯಾಗಿ ಈ ಥರ ಮಾಡಿಕೊಳ್ರಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದಿದ್ರೆ ಸಾಕು. ನೋಡಿರಿ, ಈಸಿಯಾಗಿ ಮಾಡ್ಕೋಬೋದು. ಇಲ್ಲಿ ನೋಡಿರಿ, ಮೆಣಸಿನ್ಕಾಯಿ ಫ್ರೈ ಆದ ನಂತರ ಹೆಚ್ಚಿಟ್ಟಂಥ ಉಳ್ಳಾಗಡ್ಡಿನ ಹಾಕ್ಕೊಳ್ರಿ. ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಮಾಡಿಕೊಳ್ರಿ ಎಣ್ಣೆಯಲ್ಲಿ. ಅಂದರೆ ಕೆಂಪಿಗೆ ಫ್ರೈ ಆಗಬೇಕು. 1 ನಿಮಿಷ ಹೀಗೆ ಫ್ರೈ ಆಗೋಕ್ಕೆ ಬಿಟ್ಬಿಡಿ, ಆವಾಗ ಚೆನ್ನಾಗಿ ಫ್ರೈ ಆಗುತ್ತೆ. ಯಾಕಂದರೆ ಉಳ್ಳಾಗಡ್ಡಿ ಹಸಿ ಇರಬಾರ್ದು. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಡ್ರಿ ಈ ಥರ ಕೆಂಪಗಾಗೋವರೆಗೂ. ಇನ್ನೂ ಸ್ವಲ್ಪ ಹೊತ್ತು ಫ್ರೈ ಆಗಲಿದು. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಹೆಚ್ಚಿಟ್ಟಂಥ ಟೊಮ್ಯಾಟೊ ಹಾಕೋಣ. ಇಲ್ಲಿ 5 ಟೊಮ್ಯಾಟೊನ ನಾನು ತೊಗೊಂಡಿದ್ದೀನಿ 1.5 ಗ್ಲಾಸಿಗೆ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ರಿ ಟೊಮ್ಯಾಟೊನ. ಸಾಫ್ಟಾಗಿ ಫ್ರೈ ಆಗೋವರೆಗೂ ಬಿಟ್ಬಿಡಿ. ಆಮೇಲೆ ಮಸಾಲ ಹಾಕಿದ ಮೇಲೆ ಟೊಮೆಟೊ ಬೇಗ ಫ್ರೈ ಆಗೋದಿಲ್ಲ. ಇವಾಗಲೇ ಸ್ವಲ್ಪ ಹೊತ್ತು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಚೆನ್ನಾಗಿ ಫ್ರೈ ಆದಂಗೆ ರೈಸಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ನೋಡಿರಿ, ಸಾಫ್ಟಾಗಿ ಬೆಂದಿದೆ. ಇದೇ ಥರ ನೀವು ಕೂಡ ಮಾಡಿರಿ, ತುಂಬ ರುಚಿಯಾಗಿ ಬರುತ್ತೆ ನೋಡಿ. ಈಗ ಇದಕ್ಕೆ ಹೆಚ್ಚಿಟ್ಟಂಥ ಪುದೀನ ಸೊಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ರಿ, ಹಸಿ ವಾಸನೆ ಹೋಗೋವರೆಗೂ. ಅಂದರೆ ಅದರ ಅರೋಮ ಎಲ್ಲ ಚೆನ್ನಾಗಿ ಬರುತ್ತೆ ಪುದೀನ ಸೊಪ್ಪು ಹಾಕಿದ ಮೇಲೆ. ಈಗ ನೋಡ್ರಿ, ಅದು ಕೂಡ ಫ್ರೈ ಆಯಿತು. ಚೆನ್ನಾಗಿ ಒಂದೊಂದೇ ಹಾಕ್ತಾ ಫ್ರೈ ಮಾಡಿದ್ರೆ ಸೂಪರಾಗಿ ಬರುತ್ತೆ ರೈಸು. ಈಗ ಇದಕ್ಕೆ 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ರಿ. ಅದು ಒಂದೇ ಹತ್ರ ಇರೋ ಚಾನ್ಸ್ ಇರುತ್ತೆ. ಇದನ್ನೇನು ಮಾಡಬೇಕು ಅಂದರೆ ಚೆನ್ನಾಗಿ ಒಗ್ಗರಣೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ರಿ. ಆಮೇಲೆ ಇದಕ್ಕೆ 1 ಸ್ಪೂನಷ್ಟು ಕಸ್ತೂರಿ ಮೇಥಿನ ಹಾಕ್ತಾಯಿದ್ದೀನಿ ನಾನು. ಕಸ್ತೂರಿ ಮೇಥಿ ಇಲ್ಲಾಂದರೆ ಮೆಂತ್ಯ ಸೊಪ್ಪನ್ನು ಸಹಿತ ಯೂಸ್ ಮಾಡ್ಬೋದು. ನಾನಿಲ್ಲಿ ಕಸ್ತೂರಿ ಮೇಥಿನ ಹಾಕ್ತಾಯಿದ್ದೀನಿ.
ಇದ್ರ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ರೈಸ್ಗೆ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ರಿ. ರೈಸಿಗೆ ಎಷ್ಟು ರುಚಿಗೆ ಉಪ್ಪು ಬೇಕೋ ಅಷ್ಟನ್ನು ಹಾಕ್ಕೊಳ್ರಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಎರಡನ್ನು ಮಿಕ್ಸ್ ಮಾಡಿರಿ. ಈಗ ಇದಕ್ಕೆ ನೆನೆಸಿ ಇಟ್ಟಂಥ ಬಟಾಣಿನ ಹಾಕ್ತಾಯಿದ್ದೀನಿ ನೋಡ್ರಿ ನಾನು. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಹಸಿ ಬಟಾಣಿನೂ ಯೂಸ್ ಮಾಡ್ಬೋದು, ಇಲ್ಲ ಒಣ ಬಟಾಣಿ ಕೂಡ ನೆನೆಸಿ ಇಟ್ಟಂಥ ಬಟಾಣಿಗ ಸಹಿತ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಈಗ ಅದಕ್ಕೆ 1 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ಮತ್ತು 1 ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ರಿ. ಗರಂ ಮಸಾಲೆ ಇಲ್ಲಾಂದರೆ ಚಿಕನ್ ಮಸಾಲ ಸಹಿತ ಯೂಸ್ ಮಾಡ್ಬೋದು. ಈಗ ಎರಡರೂ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ನೋಡಿರಿ, ಈ ಥರ ಪೂರ್ತಿ ಚೆನ್ನಾಗಿ ಬೇಯಬೇಕು ಮಸಾಲ, ಆವಾಗ ರೈಸು ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಖಾರಕ್ಕೆ ನಾನು 2 ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ನಾವು ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ ಕೂಡ ಹಾಕಿರ್ತೀವಿ, ಸ್ವಲ್ಪ ಖಾರ ಅದು ಕಡಿಮೆ ಆಗುತ್ತೆ. ಇದನ್ನು ಹಾಕ್ಕೊಳ್ರಿ. ಮೇಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಈಗ ಒಗ್ಗರಣೆ ರೆಡಿ ಆಯಿತು. ಇದಕ್ಕೆ ರೈಸಿಗೆ ಬೇಕಾದಷ್ಟು ನೀರನ್ನು ಹಾಕ್ಕೊಳ್ರಿ. 1 ಗ್ಲಾಸ್ ರೈಸನ್ನು ತೊಗೊಂಡ್ರೆ 2 ಗ್ಲಾಸಷ್ಟು ನೀರನ್ನು ಹಾಕ್ರಿ. ನಾನಿಲ್ಲಿ 1.5 ಗ್ಲಾಸಷ್ಟು ರೈಸ್ ತೊಗೊಂಡಿರೋದ್ರಿಂದ 3 ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ. ಕರೆಕ್ಟ್ ಕ್ವಾಂಟಿಟಿಯಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ರೈಸು. ಇವಾಗ ನೋಡಿ, ಇದಕ್ಕೆ ರೈಸನ್ನು ವಾಶ್ ಮಾಡಿ ತೊಗೊಂಬಂದಿದ್ದೀನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ, ಮಸಾಲೆ ಎಲ್ಲ ರೈಸಿಗೆಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಇವಾಗ 3 ವಿಸಿಲ್ ಹಾಕ್ಸಿದ್ರೆ ರೈಸು ರೆಡಿ ಆಗುತ್ತೆ ನೋಡಿರಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆಯಿಂದ ಹಾಕೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ರೈಸು. ನಾನು ಅದಕ್ಕೆ ಒಗ್ಗರಣೆಯಲ್ಲಿ ಹಾಕಿಲ್ಲ, ಮೇಲಿಂದನೇ ಹಾಕಿದ್ದೀನಿ. ನೀವು ಬೇಕಾದ್ರೆ ಒಗ್ಗರಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೋಬೋದು. ಈಗ ಇದನ್ನು ಕ್ಲೋಸ್ ಮಾಡಿ 3 ವಿಸಿಲ್ ಹಾಕಿದರೆ ಟೊಮೆಟೊ ರೈಸ್ ರೆಡಿ ಆಗುತ್ತೆ ನೋಡಿ. ಈಗ ನೋಡಿ, ನಾನಿಲ್ಲಿ 3 ವಿಸಿಲ್ ಮಾಡಿಸಿ ತೊಗೊಂಡು ಬಂದಿದ್ದೀನಿ. ಹೇಗೆ ಬಂದಿದೆ ಅಂತ ನೋಡಿರಿ. ಟೇಸ್ಟಿಯಾದಂತಹ ಟೊಮೆಟೊ ಬಾತ್ ನೋಡಿರಿ. ವಾವ್, ಎಷ್ಟು ಸೂಪರಾಗಿ ಬಂದಿದೆ. ಟೇಸ್ಟಲ್ಲೂ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸರಿ ಕ್ವಿಕ್ಕಾಗಿ ಈ ಥರ ಮಾಡ್ಕೊಂಡು ನೋಡಿರಿ. ನೀವು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಬೇಗನೆ ಆಗುತ್ತೆ. ನಮಗೆ ಸಾಂಬಾರೆಲ್ಲ ಮಾಡೋಕ್ಕೆ ಬೇಜಾರಾದಾಗ ಈ ಥರ ಮಾಡ್ಕೊಂಡು ನೋಡಿರಿ, ಈಸಿಯಾಗಿ ರೆಡಿಯಾಗುತ್ತೆ. ಬ್ಯಾಚುಲರ್ಸ್ಗಂತೂ ತುಂಬ ಈಸಿಯಾದಂಥ ರೆಸಿಪಿ ಇದು. ಒಂದು ಸರಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ 1 ನಿಮಿಷ ಬಿಡಿ. ಆಮೇಲೆ ನೋಡಿ, ನಾನಿಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಇದನ್ನು ಹಾಗೆ ತಿನ್ಬೋದು. ಇದಕ್ಕೆ ಯಾವುದೇ ರಾಯ್ತ ಚಟ್ನಿ ಏನೂ ಬೇಕಾಗೋದಿಲ್ಲ. ಎಲ್ಲ ಕರೆಕ್ಟಾಗಿ ಉಪ್ಪು ಖಾರ ಕರೆಕ್ಟ್ ಇದ್ದರೆ ನಾವು ಇದನ್ನು ಬಿಸಿ ಬಿಸಿಯಾಗಿ ಹಾಗೆ ತಿನ್ಬೋದು ನೋಡಿರಿ. ಸೂಪರ್ ಟೇಸ್ಟಿಯಾದಂತಹ ರುಚಿಯಾದಂತಹ ಟೊಮ್ಯಾಟೊ ಬಾತ್ ರೆಡಿಯಾಗಿದೆ. ಇದೇ ರೀತಿ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿರಿ. ಇನ್ನೂ ಒಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಆವಾಗ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಅಲ್ಲಿ ನೀವು ಈಸಿಯಾಗಿ ರೆಸಿಪಿಗಳನ್ನು ನೋಡಿ ನೀವು ಅದನ್ನು ಫಾಲೋ ಮಾಡಿ ಮಾಡ್ಕೋಬೋದು. ಇಲ್ಲಿ ನೋಡಿ, ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ. ತುಂಬ ಉದುರಾಗಿ ನೋಡಿರಿ, ಕರೆಕ್ಟ್ ಕ್ವಾಂಟಿಟಿಯಲ್ಲಿ ನೀರು ಹಾಕಿದರೆ